ಬಿಟ್ಟು ತಿರ್ಗಾಡ್ತಾರಲ್ಲ ಅವ್ರು ಕೊಡ್ಲಿ, ನಮಗ್ ಬೇಡ. ನಾನು ಕಾಂಟ್ರಾಕ್ಟ್ ಮಾಡಿಸ್ತಿದ್ರಲ್ಲ ಬನಗಿರಿಲಿ, ನಾ ಬನಗಿರಿವ್ರೇನೆ 20 ಲಕ್ಷ ಕಮಿಷನ್ ಕೊಟ್ರೆ ಸೈನ್ ಮಾಡೋದು ಮೇಡಮ್ನವ್ರೆ. ಬಾಲಕೃಷ್ಣ ವ್ಯವಸಾಯ ಮಾಡುವಂಗೆ ಮಾಡಬೇಕು. ಆ ವ್ಯವಸಾಯ ಮಾಡುವಂಗೆ ಮಾಡಿ ರೈತರಿಗೆ ಆಹಾರ ಉತ್ಪಾದನೆ ಮಾಡೋಕ್ಕೆ ಇದು ಮಾಡಬೇಕು ಅಂತ ಹೇಳ್ತಾರಲ್ಲ. ಈಗ ಇದೇ ರೈತರನ್ನ ತಗೊಂಡೋಗಿ ನಾವು ಗುಳೆ ಬಿಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಈ ಸರ್ಕಾರ. ಈ ಸರ್ಕಾರಕ್ಕೆ ಎಂಥ ದೌರ್ಭಾಗ್ಯ ಅನ್ನೋದನ್ನ ನೀವೊಂದು ಸ್ವಲ್ಪ ಅರ್ಥ ಮಾಡಿ. ನಮ್ಮ ಹಿಂದೂ ಸಂಪ್ರದಾಯ ಹಿಂದಿಂದ ಏನು ಬಂದಿದೆ, ಯಾವ ವ್ಯವಸಾಯದಿಂದ ಹಿಡಿದು ಒಂದು ದೇವ್ರು ಮಾಡೋದ್ರಿಂದ ಹಿಡಿದು ಒಂದು ನಾಗರಿಕತೆಯಿಂದ ಹಿಡಿದು ಹಿಂದೂ ಸಂಪ್ರದಾಯ ಏನು ಬಂದಿದೆಯೋ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾವ್ರೆ ಅಂದರೆ ಇವ್ರು ಎಂಥ ನೀಚ ಸರ್ಕಾರ, ಇವ್ರು ಎಂಥ ನೀಚಗೆಟ್ಟ ಜನ ಅನ್ನೋದನ್ನ ನೀವೊಂದು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಮಾಡಿ ಉಗಿಬೇಕು ಮೇಡಮ್. ಜನ ಉಗಿತಾವ್ರೆ, ನಿಮಗೆ ನಾಚಿಕೆ ಆಗೋಲ್ದ? ರಾಮನಗರ, ರಾಮ ಅಂದರೆ ತ್ರೈತಾಯುಗದಿಂದ ರಾಮನ ಹೆಸರು ಹೇಳ್ಕೊಂಡು ನಮ್ಮ ತಾತ, ನಮ್ಮ ಅಪ್ಪ, ನಾವು ಎಲ್ಲ ಜೀವನ ಮಾಡ್ಕೊಂಡು ಬಂದಿರೋದು. ಈ ಹುಟ್ಟಿರೋ ಅಪ್ಪನ ಹೆಸರು ಬಿಟ್ಬಿಟ್ಟು ಇನ್ನೊಬ್ಬ ಅಪ್ಪನ ಅವನ್ನ ನಮ್ಮ ಅಪ್ಪ ಅನ್ನುವಂಥ ಹೇಳ್ಬೇಕಾದ್ರೆ ಇವನ್ನ ಅಂತೆ ಅಪ್ಪನ ಬಿಡ್ತಾರೆ ಇವರು. ನಮ್ಮ ಹಿಂದೂಗಳನ್ನ ಕಾಲಿಗೆ ಹಾಕೊಂಡು ತುಳಿತಾ ಇದ್ದಾರೆ ಓಟ್ಗೋಸ್ಕರ. ಹಿಂದೂಗಳನ್ನ ಕಾಲಿಗೆ ಹಾಕೊಂಡು ತುಳಿತಾ ಇದ್ದಾರೆ. ಆದರೆ ನಮ್ಮ ಇನ್ನೂ ಕಲೀಲಿಲ್ಲ. ಹಿಂದೂ ಜನ ಒಗ್ಗಟ್ಟು ಅನ್ನೋದನ್ನ ಪ್ರಯತ್ನ ಮಾಡದೇ ಇರೋದ್ರಿಂದ ಇಂಥವ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಯಾರೋ ಕುಲ್ಗೆಟ್ಟವರು ಇರ್ಬೋದು, ಅವ್ರ ಚೇಲಾಗಳು ಇರ್ಬೋದು, ಅವ್ರನ್ನ ಇದು ಮಾಡೋಕ್ಕೆ ನಮ್ಮಂಥವ್ರಿದ್ದೀವಿ. ಪ್ರಾಣ ಕೊಟ್ಟಾರು ರೈತರನ್ನ ಉಳಿಸ್ತೀವಿ, ಇದ್ರೊಳಗೆ ಎರಡು ಮಾತಿಲ್ಲ. ಇದಕ್ಕೇನಾರ ಇನ್ನೂ ಅವ್ರ ಬಗ್ಗಿಲ್ಲ ಅಂದ್ರೆ ಅದನ್ನ ಪ್ರಾಯಶ್ಚಿತ್ತನ ಅವರೇ ಅನ್ಬೇಕು. 100 ರೂಪಾಯಿಗೆ ಬಸ್ ಚಾರ್ಜ್ ಹಾಕೊಂಡು ನಾನು ಹೋಗ್ಲೇಬೇಕು, ನನ್ಗೆಲ್ಲಾರು ಒಂದು ಫಂಕ್ಷನ್ಗೆ ಹೋಗ್ಲೇಬೇಕು. ಇಲ್ದ್ರೆ ನಾನು ಹೋಗಲ್ಲ, ಮನೇಲಿ ಇರ್ತೀನಿ. ಯಾರ ಬಿಟ್ಟು ತಿರ್ಗಾಡ್ತಾರಲ್ಲ ಅವ್ರು ಕೊಡ್ಲಿ, ನಮಗ್ ಬೇಡ. ನನ್ ಕೆಲಸ ಇದ್ದಾಗ ನಾನು ಹೋಗ್ಲೇಬೇಕು. ಅವ್ನು ಕೊಡ್ತಾ ಇದ್ದಾಗ ಹೋಯ್ತಿದ್ದೆ, ಅವಾಗ ತಿರ್ತಾ ಇರ್ಲಿವೆ. ಆವಾಗ ಇನ್ನೂ ಜಾಸ್ತಿ ಓಡಾಡ್ತಾ ಇದ್ದೆ ನಾನು. ನನ್ನ ಕೆಲಸ ಇದ್ದಾಗ ರಾಮನಗರ ಹೋಗ್ಲೇಬೇಕು, ನಮ್ಮ ಮನೆ ಕೆಲ್ಸಕ್ಕೆ ನಾವು ಹೋಗ್ಲೇಬೇಕು. ಇಲ್ದೇ ಇದ್ದಾಗ ಎಂತ್ಕೋಗೋಣ ನಾವು? ಮನೇಲಿ ಮನೆ ಮೇಲೆ ಕೆಲಸ ಮಾಡೋದೇ ಆಯ್ತದಲ್ಲ. ತಿರ್ಗಾಡಕ್ ನಮ್ಗೇನ್ ಗ್ರಾಚಾರ ಹಿಡ್ದದ? ಅವ್ನಿಗೇನೋ ಬಿಟ್ಟು ಎಲ್ಲಾರ ತಿರ್ಗ್ಬೇಕು. ಸಾಧನ ಸಮಾವೇಶ ಮಾಡ್ತಾರೆ, 3 ವರ್ಷ ಕಂಪ್ಲೀಟ್ ಮಾಡಿದ್ವಿ. 1,000 ಕರ್ಕೊಂಡೋಗ್ತಾರೆ ಮೇಡಮ್. 1,000 ಕರ್ದಿದ್ರ ನಿಮ್ಮನ್ನು? ನಾವ್ ಹೋಗಲ್ಲ ಮೇಡಮ್. ಕರ್ದಿದ್ರು ನಾವು ಹೋಗಲ್ಲ. ನಾವ್ ಇದುವರೆಗೂ ಎಲ್ಲಾನ ಇದ್ದಾವ್ ತೋರಿಸಿ ಹೋಗಿರ್ತಾರಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ 200 ರೂಪಾಯಿ ಸೀರೆ ಕೊಟ್ಟ. ಯಾರೋ ರಾಮನಗರದಲ್ಲಿ ಒಂದು ಮಗನೇ ಸೊತ್ತೈತೆ ಮೇಡಮ್. ಸೀರೆ ಇಸ್ಕೊಳಕ್ ಹೋಗಿ ತುಳಿದು ಬಿಟ್ಟು ಸಾಯಿಸ್ಬಿಟ್ರು ಒಂದ್ ಮಗನೇ. ಅವಳು ನಾನು ಅನ್ಕೊಂಡೆ, ಅವಳ ಮಗ ಕಳ್ಕೊಂಡ್ಲಿ 250 ರೂಪಾಯಿ ಸೀರೆಗೋಸ್ಕರ. ಎತ್ತು ಮಕ್ಕಳ ಬೆಲೆ ಗೊತ್ತಿಲ್ವಾ ಅಂತ ಅನ್ಕೊಂಡೆ. ನೀವು ಬಾಲಕೃಷ್ಣ ಅವ್ರಿಗೆ ಓಟ್ ಹಾಕಿ ನೀವೇ ಉಗಿತಿದ್ದೀರಲ್ಲ, ನೀವು ಕೇಳ್ಬೇಕು, ನಿಮ್ MLA ಜಾಡಿಸ್ಬೇಕು. ಸಿಗಲ್ಲ ಅವ್ರು ನಿಮ್ಗೆ. ಈಗ ರೋಡ್ ಮಾಡಿಸ್ತಾರಲ್ಲ ಕಾಂಟ್ರಾಕ್ಟ್ಗೆ. ನಾನ್ ಬನಗಿರಿಲಿ ಇದೇ ತರ ಕಾಂಕ್ರೀಟ್ ರೋಡ್ ಮಾಡಿಸ್ತಿದ್ರು. ಕೇಳಿದೆ, ಅದ್ ಯಾರ ಕಾಂಕ್ರೀಟ್ ಅಲ್ಲಾಕಪ್ಪ ಇಲ್ಲಾಕಪ್ಪ ಅಂತಿದ್ರು. ಏನಂತ ಕೇಳಿ, ಯಾಕಣ್ಣ ಹಿಂಗಂತಿಯಲ್ಲ ಅಂದಕ್ಕೆ, ಮೇಡಮ್ ಬಾಲಕೃಷ್ಣ ಸೈನ್ ಮಾಡ್ಬೇಕಾದ್ರೆ MLA ಕೊಟ್ಟದ್ದು ಇದು 20 ಲಕ್ಷ ನಾನು ಕಮಿಷನ್ ಕೊಡ್ಬೇಕು ಅಂದ್ರು. ನಾನು ಕಾಂಟ್ರಾಕ್ಟ್ ಮಾಡಿಸ್ತಿದ್ರಲ್ಲ ಬನಗಿರಿಲಿ, ನಾ ಬನಗಿರಿವ್ರೇನೆ 20 ಲಕ್ಷ ಕಮಿಷನ್ ಕೊಟ್ರೆ ಸೈನ್ ಮಾಡೋದು ಮೇಡಮ್ನವ್ರೆ. ಬಾಲಕೃಷ್ಣ ಈ ಇಲ್ಲಾಕಿ ಸಂಧಿ ಗುಂದಿಗೆ ಹಾಕಿ ಅಂತ ರೈತರು ಕೇಳ್ತಾರೆ. ನಾನು ಇರೋ ಒಡಬೆ ಎಲ್ಲ ಮಡಗಿದ್ದೀನಿ ಮೇಡಮ್ನವ್ರೆ. ಹೆಂಡ್ರು ಒಡಬೆ ಅವ್ರಿವ್ರ ಹತ್ರ ಸಂಬಂಧಿಕರ ಹತ್ರ ಸಾಲ ಇಸ್ಕೊಂಬದೀನಿ ಅಂತ ಕೇಳಿದ್ರು ಮೇಡಮ್ನವ್ರೆ. ನಾವು ಅವ್ರಿವ್ರನ್ನ ಕೇಳಿದಾಗ ನಮಗೂ ಗೊತ್ತಾಗೋದು. ಮನೇಲಿ ಕುತ್ಕೊಬಿಟ್ರೆ ನಮಗೂ ಏನು ಗೊತ್ತಾಗಲ್ಲ. ನೋಡಿ, ರೈತರ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿ ಅವ್ರ MLAಗೆ ಯಾವ ರೀತಿ ಉಗಿತಾ ಇದ್ದಾರೆ ಅಂತ. ಬಾಲಕೃಷ್ಣ ಅವ್ರು ಬರಬೇಕು, DK ಶಿವಕುಮಾರ್ ಅವರು ಬಂದು ಈ ರೈತರ ಕಷ್ಟ ಏನಿದೆ ಅನ್ನೋದನ್ನ ಆಲಿಸ್ಬೇಕಾಗತ್ತೆ. ಒಂದೇ ನಿಮಿಷ, ಇಲ್ಲೊಬ್ರು ಸರ್ ಇದ್ದಾರೆ. ಸರ್, ಯಾವ ಊರು ಸರ್ ನಿಮ್ದು? ನಮ್ದು ಮೇಡಮ್ ಇದೇ ಕನಕಪುರ ತಾಲೂಕು ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಕರಿಕಲ್ದೊಡ್ಡಿ ಅಂತ. ಈಗ ನೀವು ನಮ್ಮ ಸರ್ಕಾರ ನಡೆಸುವಂಥ ಮಹಾನ್ ಭಾವರು ಹೇಳ್ತಾ ಇದ್ದಾರಲ್ಲ, ಇವತ್ತು ರೈತರುಗಳು ಯಾರೂ ಇಲ್ಲ, ರೈತರುಗಳನ್ನೆಲ್ಲ ಅಲ್ಲೆಲ್ಲ ಬರೀ ಅಕ್ಕಲು ಖಾಲಿಯವರೇ ಇರೋರು ಅಂತ. ಈಗ ನಾನು ಕೇಳ್ತೀನಿ, DK ಶಿವಕುಮಾರ್ ಮೊದಲೇ ಸರ್ಕಾರ ಹೇಳ್ತದೆ ರೈತರೆಲ್ಲ ಹಳ್ಳಿಗಳಿಗೆ ಬಿಟ್ಟು ಗುಳೆ ಹೊರಟೋಗವ್ರೆ. ಹಳ್ಳಿಗಳಲ್ಲಿ ಸ್ಥಿರವಾಗಿ ನಿಲ್ವಂಗೆ ಮಾಡಬೇಕು, ರೈತರನ್ನ ವ್ಯವಸಾಯ ಮಾಡುವಂಗೆ ಮಾಡಬೇಕು. ಆ ವ್ಯವಸಾಯ ಮಾಡುವಂಗೆ ಮಾಡಿ ರೈತರಿಗೆ ಆಹಾರ ಉತ್ಪಾದನೆ ಮಾಡೋಕ್ಕೆ ಇದು ಮಾಡಬೇಕು ಅಂತ ಹೇಳ್ತಾರಲ್ಲ. ಈಗ ಇದೇ ರೈತರನ್ನ ತಗೊಂಡೋಗಿ ನಾವು ಗುಳೆ ಬಿಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಈ ಸರ್ಕಾರ. ಈ ಸರ್ಕಾರಕ್ಕೆ ಎಂಥ ದೌರ್ಭಾಗ್ಯ ಅನ್ನೋದನ್ನ ನೀವೊಂದು ಸ್ವಲ್ಪ ಅರ್ಥ ಮಾಡಿ. ನೀವೇ ಆಯ್ಕೆ ಮಾಡಿರೋದಲ್ವಾ ಸರ್? 136 ನೀವೇ ಕೊಟ್ಟಿದ್ದೀರಲ್ಲ ಮೇಡಮ್. ಈಗ ಇರಿ ಆಯ್ಕೆ ಮಾಡಿರೋದ್ರಲ್ಲಿ ಅರ್ಥ ಇದೆ. ಆಯ್ಕೆ ಅಂತಾರೆ ಯಾವ ಥರ ಆಯ್ಕೆ ಮಾಡವ್ರೆ ಅನ್ನೋದು ಈಗ ಜನ ನಿಮ್ಗೆ ಅದರೊಳಗೆ ನಾನು ನಿಮ್ಮ ಮೀಡಿಯಾದವ್ರ ಕೈ ಮುಟ್ಟಿಗೆ ಹೇಳ್ತೀನಿ, ನಮ್ಮ ರೈತರಿಗಿನ್ನ ನಿಮ್ಮ ಮೀಡಿಯಾದವರು ತಿಳುವಳಿಕೆನ
ಜನಗಳಿಗೆ ಇವ್ರು ಮಾಡ್ತಾ ಇರುವಂಥ ಹಗರಣಗಳನ್ನ ಸರಿಯಾಗಿ ಬಿಚ್ಚಿಡ್ತಾ ಇಲ್ಲ ಅಂತಾನೆ ನಾನು ಓಪನ್ ಆಗಿ ಹೇಳ್ತೀನಿ. ಅದಕ್ಕೆ ಸರ್ ನಿಮ್ ಪರ ನಿಲ್ತೀವಿ ನಾವು. ಸ್ಪೀಡ್ ನ್ಯೂಸ್ ಸದಾ ನಿಮ್ಮೊಂದಿಗಿರುತ್ತೆ. ನಿಮ್ಮ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಆಯ್ತು. ಈಗ ನೋಡಿ, ಈಗ ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈ ಸಾರಿ ಸರ್ಕಾರ ಬಂದಾಗಿಂದ ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಮ್ಮ ಹಿಂದೂ ಸಂಪ್ರದಾಯ ಹಿಂದಿಂದ ಏನು ಬಂದಿದೆ, ಯಾವ ವ್ಯವಸಾಯದಿಂದ ಹಿಡಿದು ಒಂದು ದೇವ್ರು ಮಾಡೋದ್ರಿಂದ ಹಿಡಿದು ಒಂದು ನಾಗರಿಕತೆಯಿಂದ ಹಿಡಿದು ಹಿಂದೂ ಸಂಪ್ರದಾಯ ಏನು ಬಂದಿದೆಯೋ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾವ್ರೆ ಅಂದರೆ ಇವ್ರು ಎಂಥ ನೀಚ ಸರ್ಕಾರ, ಇವ್ರು ಎಂಥ ನೀಚಗೆಟ್ಟ ಜನ ಅನ್ನೋದನ್ನ ನೀವೊಂದು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಮಾಡಿ ಉಗಿಬೇಕು ಮೇಡಮ್. ಜನ ಉಗಿತಾವ್ರೆ, ನಿಮಗೆ ನಾಚಿಕೆ ಆಗೋಲ್ದ? ರಾಮನಗರ ಇರೋ ಹೆಸರು ಎಂಥ ಪವಿತ್ರವಾದ ಹೆಸರು, ಇದನ್ನೊಂದು ಅರ್ಥ ಮಾಡಿ. ಜನ ಇದೆಲ್ಲ ಬಿಡಿ, ಇವೆಲ್ಲ ಮಾಮೂಲಿ ಅವ್ರಿಗೆ ತೆವಲಿಗೆ ಮಾಡ್ತಾ ಇರೋದು. ರಾಮನಗರ, ರಾಮ ಅಂದರೆ ತ್ರೇತಾಯುಗದಿಂದ ರಾಮನ ಹೆಸರು ಹೇಳ್ಕೊಂಡು ನಮ್ಮ ತಾತ, ನಮ್ಮಪ್ಪ, ನಾವು ಎಲ್ಲ ಜೀವನ ಮಾಡ್ಕೊಂಡು ಬಂದಿರೋದು. ಅಂತ ರಾಮನ ಹೆಸರು ಹಾಳು ಮಾಡಿಬಿಟ್ಟು ಈ ಹುಟ್ಟಿರೋ ಅಪ್ಪನ ಹೆಸರು ಬಿಟ್ಬಿಟ್ಟು ಇನ್ನೊಬ್ಬ ಅಪ್ಪನ ಅವನ್ನ ನಮ್ಮ ಅಪ್ಪ ಅನ್ನುವಂಥ ಹೇಳ್ಬೇಕಾದ್ರೆ ಇವನ ಅಂತೆ ಅಪ್ಪನ ಹುಡ್ತವ್ರು ಇವ್ರು. ಕೆಂಪೇಗೌಡನ ಮಗ ಅಂತಾರಲ್ಲ ಸರ್, ಕೆಂಪೇಗೌಡನ ಮಗ ಆಗಿರಿ ಮಾತಾಡ್ತಿರ್ಲಿಲ್ಲ. ಅದನ್ನ ಮೊದ್ಲು ಅರ್ಥ ಮಾಡಿ. ಅಂದ್ರೆ ಎಲ್ಲ ಒಂದು ಮನೇನು ಕಟ್ಟಲಿಲ್ಲ. ತದ್ವಿರುದ್ಧ ಮತ್ತೆ ನಮ್ಮ ಹಿಂದೂಗಳನ್ನ ಕಾಲ್ಗೆ ಹಾಕೊಂಡು ತುಳಿತಾ ಇದ್ದಾರೆ ಓಟ್ಗೋಸ್ಕರ. ಹಿಂದೂಗಳನ್ನ ಕಾಲ್ಗೆ ಹಾಕೊಂಡು ತುಳಿತಾ ಇದ್ದಾರೆ. ಆದರೆ ನಮ್ಮ ಹಿಂದೂ ಇನ್ನೂ ಕಲೀಲಿಲ್ಲ. ಹಿಂದೂ ಜನ ಒಗ್ಗಟ್ಟು ಅನ್ನೋದನ್ನ ಪ್ರಯತ್ನ ಮಾಡದೇ ಇರೋದ್ರಿಂದ ಇಂಥವ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಮತ್ತೆ ಈಗ ಇನ್ನೂ ಒಂದು ಮೇಡಮ್, ಈಗ ರೈತರನ್ನ ಇವರು ಗುಳೆಬ್ಬರ್ಸ್ ಕಳಿಸ್ತಾವ್ರಲ್ಲ, ನಾಳೆ ಊಟ ತಿನ್ನಕ್ಕೆ ಏನು ಸಿಮೆಂಟ್ ತಿಂತಾನ, ಕಬ್ಬಣ ತಿಂತಾನ, ಇಲ್ಲ ಇದು ತಿಂತಾರ? ನಾವೇ ಆಗಲಿ ಏನು ತಿಂತೀವಿ? ಇದು ಬೆಳಿಬೇಕಾದ್ರೆ ರೈತರು ಬೇಕೇ ಬೇಕು ತಾನೆ. ಈ ರೈತರು ಗೂಳಿ ಎಬ್ಬರಿಸ್ತಾ ಇರೋರು ಇನ್ನಂತೆ ರೈತರನ್ನ ಇವರು ಉದ್ಧಾರ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡುವ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ನೋಡಿ, ರೈತರುಗಳಿಗೆ ಯಾರೇ ಆಗಲಿ ರೈತರ ವಿರುದ್ಧವಾಗಿ ನಿಂತವ್ರು ಯಾರು ಉದ್ಧಾರ ಆಗೋಕ್ಕಾಗಲ್ಲ. ಆದರೆ ನಮ್ಮ ರೈತರನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಈಗ ಇವತ್ತು ಇವರೇನಿರೋ ರೈತರ ವಿರುದ್ಧವಾಗಿ ಕೆಲಸ ಮಾಡುವಂಥ ಇದಕ್ಕೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದರೆ, ಹಂಗಾರೆ ದುಡ್ಡು ಕೊಟ್ಬಿಟ್ಟು ರೈತರನ್ನೆಲ್ಲ ಮಾರ್ಬಿಟ್ಟು ಇದು ಮಾಡ್ಬಿಡೋದಾ? ಇವರು ಹರಾಜು ಮಾಡೋಕ್ಕೆ ಬಂದಿರೋದು. ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಯ್ತದೆ ಅಂತ ಗಾಂಧೀಜಿ ಹೇಳೋರು ಅಂತ ಅದರ ಪರಿಜ್ಞಾನ ಇಲ್ವಾ? ಹೇಳಿ ಮೇಡಮ್ ನೀವು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರು ಇವತ್ತೇ ಇದನ್ನ ಕೈ ಬಿಟ್ರೆ ಅವ್ರ ಸರ್ಕಾರಕ್ಕೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಅವರ ಮುಂದಿನ ನಿಜಕ್ಕೂ ಒಳ್ಳೆಯದು. ಇಲ್ಲ ಅಂತ ಅಂದರೆ ರೈತರು ಯಾರೂ ಇದಕ್ಕೆ ಬಗ್ಗಲ್ಲ. ನಮ್ಮಂಥವ್ರಿದ್ದೀವಿ ಜೀವಾಗಿ. ಯಾರೋ ಕುಲ್ಗೆಟ್ಟವರು ಇರ್ಬೋದು, ಅವ್ರ ಚೇಲಾಗಳು ಇರ್ಬೋದು, ಅವ್ರನ್ನ ಇದು ಮಾಡೋಕ್ಕೆ. ನಮ್ಮಂಥವ್ರಿದ್ದೀವಿ, ಪ್ರಾಣ ಕೊಟ್ಟಾರು ರೈತರನ್ನ ಉಳಿಸ್ತೀವಿ. ಇದ್ರೊಳಗೆ ಎರಡು ಮಾತಿಲ್ಲ. ಇದಕ್ಕೇನಾರ ಇನ್ನೂ ಅವ್ರ ಬಗ್ಗಿಲ್ಲ ಅಂದ್ರೆ ಅದನ್ನ ಪ್ರಾಯಶ್ಚಿತ್ತನ ಅವರೇ ಅನ್ಭವಿಸ್ತಾರೆ.